ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಿಜಯೇಂದ್ರ ವರ್ಸಸ್ ರೆಬಲ್ ಲೀಡರ್ಸ್ ಸಾಕಷ್ಟು ತಿಂಗಳುಗಳಿಂದ ನಡೀತಾ ಇರುವಂತಹ ಹೈಡ್ರಾಮಾ ಇದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರೆಬಲ್ ಲೀಡರ್ಸ್ ಒಂದು ಕಡೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಅವರು ಭಿನ್ನಮತೀಯರಿಗೆ ಆಹ್ವಾನ ಕೊಟ್ಟಿರೋದು. ವಾರದ ಹಿಂದೆಯೇ ರೆಬಲ್ಸ್ಗಳಿಗೆ ಸೋಮಣ್ಣ ಅವರು ಆಹ್ವಾನ ಕೊಟ್ಟಿದ್ರು. ಕೇಂದ್ರ ಸಚಿವರು ದೆಹಲಿಯ ಮನೆ ಪೂಜಾ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರ ಆಹ್ವಾನ. ಆದರೆ ಆ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಭಿನ್ನಮತೀಯರಿಗೆ ನೇರವಾಗಿ ಬೆಂಬಲ ಕೊಡ್ತಾ ಇದ್ದಾರಾ ಸೋಮಣ್ಣ ಅನ್ನುವಂತಹ ಒಂದಷ್ಟು ಪ್ರಶ್ನೆ. ನೋಡಿ, ಮನೆ ಪೂಜಾ ಕಾರ್ಯಕ್ರಮ ಇದ್ರೆ ಬಿಜೆಪಿಯ ಎಲ್ಲ ನಾಯಕರುಗಳಿಗೂ ಕೂಡ ಕೊಡಬೇಕು. ಅದರಲ್ಲಿ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಿಗೆ ಕೊಡಲೇಬೇಕು. ಅವರನ್ನ ಬಿಟ್ಟು ಉಳಿದಂಥವರಿಗೆ ಆಹ್ವಾನ ಕೊಟ್ಟಿರೋದು ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟು ಹಾಕ್ತಾ ಇದೆ. ಪೂರ್ವ ನಿಯೋಜಿತ ಕಾರ್ಯಕ್ರಮದ ಹಿನ್ನೆಲೆ BYV ದೆಹಲಿಯಲ್ಲಿದ್ದರೂ ಕೂಡ ಪೂಜಾ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಹಾಗಾಗಿ ಸೋಮಣ್ಣ ಅವರ ನಡೆಯ ಬಗ್ಗೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಯಾಕಂದರೆ ಈಗ ರಾಜ್ಯ ಬಿಜೆಪಿಯಲ್ಲ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ವಿಜಯೇಂದ್ರ ಒಂದು ಟೀಮ್ ಆಗಿದೆ, ಯತ್ನಾಳ್ ಬಣದವರು ಒಂದು ಟೀಮ್ ಆಗಿದೆ. ಅದೆಲ್ಲದರ ನಡುವೆ ಸೋಮಣ್ಣ ಅವರ ಮನೆಗೆ ಒಂದಷ್ಟು ನಾಯಕರನ್ನ ಆಹ್ವಾನ ಮಾಡಿರೋದು, ಭಿನ್ನಮತೀಯರನ್ನ ಆಹ್ವಾನ ಮಾಡಿರೋದು ಇಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ.